ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮೂಲಕ ತಮಿಳು ಚಿತ್ರರಂಗದ ಸ್ಟಾರ್ ನಟ ಕಲಾವಿದನಾಗಿ ಮಿಂಚಿ ಈಗ ರಾಜಕೀಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಟಿವಿಕೆ ಪಕ್ಷ ಕಟ್ಟಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿರುವಾಗಲೇ ವಿಜಯ್ ಅಭೂತಪೂರ್ವ ಯಶಸ್ಸು ಕಂಡಿದ್ದಾರೆ. ದಳಪತಿ ವಿಜಯ್ 30 ವರ್ಷಗಳಿಂದ ಸಿನಿಮಾ ಮಾಡುತ್ತಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಕಲಾವಿದನಾಗಿ ನಟನಾಗಿ ಬದುಕು ಕಟ್ಟಿಕೊಂಡಿದ್ದಷ್ಟೇ ಅಲ್ಲದೆ ಅಪಾರ ಸಿನಿಪ್ರಿಯರ ಪ್ರೀತಿ ಗಳಿಸಿದ್ದಾರೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಚಿತ್ರರಂಗದ ತಾರೆಯರು ಆಡಳಿತದ ಚುಕ್ಕಾಣಿ ಹಿಡಿದ ಉದಾಹರಣೆಗಳು ಸಾಕಷ್ಟು. ಈಗ ಅದೇ ಹಾದಿಯಲ್ಲಿ ಸಾಗಿರುವ ದಳಪತಿ ವಿಜಯ್ ತಮ್ಮ ತಮಿಳಿಗ ವೆಟ್ಟಿ ಕಳಗಂ ಪಕ್ಷದ ಮೂಲಕ 2026ರ ವಿಧಾನಸಭಾ ಚುನಾವಣಾ ಕಣದಲ್ಲಿ ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿದ್ದಾರೆ. ನಟನೆಯಿಂದ ರಾಜಕೀಯದವರೆಗೆ ಅವರ ಸುದೀರ್ಘ ಪಯಣ, ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ. ಜೋಸೆಫ್ ವಿಜಯ್ ದಳಪತಿಯಾದ ಕತೆ. ಜೂನ್ 22, 1974ರಂದು ಜನಿಸಿದ ಇವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಮೂಲತಃ ಸಿನಿಮಾ ಕುಟುಂಬದಿಂದ ಬಂದವರು. ತಂದೆ ಎಸ್.ಎ. ಚಂದ್ರಶೇಖರ್ ಖ್ಯಾತ ನಿರ್ದೇಶಕರಾದರೆ ತಾಯಿ ಶೋಭಾ ಚಂದ್ರಶೇಖರ್ ಪ್ರತಿಭಾವಂತ ಹಿನ್ನೆಲೆ ಗಾಯಕಿ. ಮನೆಯಲ್ಲಿದ್ದ ಕಲಾತ್ಮಕ ವಾತಾವರಣ ವಿಜಯ್ ಅವರನ್ನ ಬಾಲ್ಯದಲ್ಲೇ ಬಣ್ಣದ ಲೋಕದತ್ತ ಸೆಳೆಯಿತು. ವಿಜಯ್ ತಮ್ಮ ಶಾಲಾ ಶಿಕ್ಷಣವನ್ನ ಚೆನ್ನೈನ ಫಾತಿಮಾ ಮತ್ತು ಬಾಲಲೋಕ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು. ಓದಿನಲ್ಲಿ ಸಾಧಾರಣ ಆಸಕ್ತಿ ಹೊಂದಿದ್ರು. ನಟನೆಯಲ್ಲಿ ಅವರಿಗಿದ್ದ ಉತ್ಸಾಹ ಅಪಾರ. ನಂತರ ಚೆನ್ನೈನ ಪ್ರತಿಷ್ಠಿತ ಲೋಯಲಾ ಕಾಲೇಜಿನಲ್ಲಿ ವಿಜುವಲ್ ಕಮ್ಯುನಿಕೇಶನ್ ಕೋರ್ಸ್ಗೆ ಸೇರ್ತಾರೆ. ಆದ್ರೆ ಆ ಹೊತ್ತಿಗಾಗಲೇ ಅವರ ಮನಸ್ಸು ಸಂಪೂರ್ಣವಾಗಿ ಬೆಳ್ಳಿ ಪರದೆಯ ಮೇಲೆ ನೆಟ್ಟಿತ್ತು. ಕಾಲೇಜು ದಿನಗಳಲ್ಲಿದ್ದಾಗಲೇ ವಿಜಯ್ಗೆ ಸಿನಿಮಾಗಳಲ್ಲಿ ನಟಿಸಲು ಸಾಲು ಸಾಲು ಅವಕಾಶಗಳು ಬರಲಾರಂಭಿಸಿತು. ಒಂದೆಡೆ ಚಿತ್ರೀಕರಣದ ಒತ್ತಡ, ಮತ್ತೊಂದೆಡೆ ಅಭ್ಯಾಸ. ಈ ಎರಡನ್ನ ನಿಭಾಯಿಸೋದು ಕಷ್ಟವಾಯಿತು. ಆಗ ವಿಜಯ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು. ಓದಿಗಿಂತ ನಟನೆಯೇ ತಮ್ಮ ಜೀವನದ ಗುರಿ ಅಂತ ನಿರ್ಧರಿಸಿ ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಚಿತ್ರರಂಗಕ್ಕೆ ಧುಮುಕಿದ್ರು. ತಮ್ಮ 18ನೇ ವಯಸ್ಸಿನಲ್ಲಿ ನಾಳೆಯ ತೀರ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಪದಾರ್ಪಣೆ ಮಾಡಿದ ವಿಜಯ್ ಇದುವರೆಗೆ 69 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇಂದು ದಕ್ಷಿಣ ಭಾರತದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ಜನಪ್ರಿಯ ನಟರಲ್ಲಿ ದಳಪತಿ ವಿಜಯ್ ಒಬ್ಬರು. ಅಂದು ಪದವಿ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ರೂ ಚಿತ್ರರಂಗಕ್ಕೆ ಅವರು ನೀಡಿದ ಅಸಾಧಾರಣ ಕೊಡುಗೆಯನ್ನ ಪರಿಗಣಿಸಿ 2007ರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಲಾಯಿತು. ಇನ್ನು 2009ರಲ್ಲಿ ವಿಜಯ್ ಮಕ್ಕಳ್ ಅಯಕ್ಕಂ ಎಂಬ ಅಭಿಮಾನಿ ಸಂಘಟನೆಯ ಮೂಲಕ ಸಮಾಜ ಸೇವೆ ಆರಂಭಿಸಿದ ವಿಜಯ್ ಇಂದು ಟಿವಿಕೆ ಪಕ್ಷದ ಮೂಲಕ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ಆರಂಭಿಕ ಪ್ರವೃತ್ತಿಗಳ ಪ್ರಕಾರ ವಿಜಯ್ ಅವರ ಸಿನಿಮಾ ವರ್ಚಸ್ಸು ಈಗ ಮತಗಳಾಗಿ ಪರಿವರ್ತನೆಯಾಗ್ತಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬದಲಾವಣೆಯ ಮುನ್ಸೂಚನೆ. ಇನ್ನು ದಳಪತಿ ವಿಜಯ್ ವಯಸ್ಸಿನ ಬಗ್ಗೆ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ವಿಜಯ್ಗೆ ಈಗ 51 ವರ್ಷ. ಆದ್ರೆ ಅವರನ್ನ ನೋಡಿದ್ರೆ 51 ವರ್ಷ ಅನ್ನೋದು ನಂಬಲು ಕಷ್ಟ ಸಾಧ್ಯ. ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾಗೆ ಎಂಟ್ರಿ ಕೊಟ್ಟ ವಿಜಯ್ ಸ್ಟಾರ್ ಹೀರೋ ಆಗಿ ಬೆಳೆದವರು. 2024ರಲ್ಲಿ ವಿಜಯ್ ಟಿವಿಕೆಯನ್ನ ಪ್ರಾರಂಭ ಮಾಡಿದಾಗ ಚಲನಚಿತ್ರಗಳಿಂದ ನಿವೃತ್ತಿ ಹೊಂದುತ್ತಾರೆ ಮತ್ತು ರಾಜಕೀಯದ ಮೇಲೆ ಹೆಚ್ಚು ಗಮನ ಹರಿಸ್ತಾರೆ ಅಂತ ಘೋಷಿಸಿದ್ರು. ಇನ್ನು ವಿಜಯ್ ಕೊನೆಯ ಚಿತ್ರ ಜನನಾಯಕನ್ ಅಂತ ಸ್ವತಃ ವಿಜಯ್ ಹೇಳಿದ್ರು. ಚೆನ್ನೈನ ಪೆರಂಬೂರ್ ಮತ್ತು ತಿರುಚಿ ಈಸ್ಟ್ ಎರಡೂ ಕ್ಷೇತ್ರಗಳಲ್ಲಿ ವಿಜಯ್ ಭಾರಿ ಅಂತರಗಳ ಮುನ್ನಡೆಯನ್ನ ಕಂಡುಕೊಂಡು ನಾಯಕತ್ವದ ಪವರ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ರಾಜಕೀಯ ಯಶಸ್ಸಿನ ಜೊತೆಗೆ ವಿಜಯ್ ಆಸ್ತಿ ವಿವರಗಳು ಕೂಡ ಈಗ ಬಹಳ ಚರ್ಚಿತ ವಿಷಯ. ಸ್ವತಃ ವಿಜಯ್ ಅಫಿಡವಿಟ್ ನಲ್ಲಿ ಘೋಷಿಸಿರುವಂತೆ ವಿಜಯ್ ಬಳಿ ಬರೋಬ್ಬರಿ 625 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇದರಲ್ಲಿ 404 ಕೋಟಿಗೂ ಅಧಿಕ ಚರಾಸ್ತಿ ಇದ್ರೆ 220 ಕೋಟಿಗೂ ಅಧಿಕ ಸ್ಥಿರಾಸ್ತಿ ಇದೆ. ವಿಶೇಷ ಅಂದ್ರೆ ಇಷ್ಟು ಕೋಟಿ ಆಸ್ತಿ ಇದ್ರೂ ದಳಪತಿಗೆ ಯಾವುದೇ ಸಾಲ ಇಲ್ಲ. ಈ ಆರ್ಥಿಕ ಭದ್ರತೆಯೇ ಅವರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಜನರ ಸೇವೆಗೆ ಇಳಿಯಲು ಧೈರ್ಯ ನೀಡಿದೆ.
ಇನ್ನು ಅವರ ಬ್ಯಾಂಕ್ ಡೆಪಾಸಿಟ್ಗಳೇ 213 ಕೋಟಿಗೂ ಅಧಿಕವಾಗಿದೆ. ಲಕ್ಸುರಿ ಕಾರ್ಗಳು, ಚೆನ್ನೈನ ನೀಲಂಕರೈನಲ್ಲಿರೋ ಭವ್ಯ ಬಂಗಲೆ ಇವರ ವೈಭೋಗಕ್ಕೆ ಸಾಕ್ಷಿ. ಒಬ್ಬ ಸಾಮಾನ್ಯ ನಟನಾಗಿ ಶುರು ಮಾಡಿ 100 ಕೋಟಿ ಸಂಪಾದಿಸಿ ಈಗ ಇಡೀ ರಾಜ್ಯವನ್ನ ಆಳೋ ಮಟ್ಟಕ್ಕೆ ಬೆಳೆದಿರೋದು ನಿಜಕ್ಕೂ ಕೌತುಕದ ವಿಷಯ.